ಪರ್ಕಾಲ ಮಠ, ಶೃಂಗೇರಿ ಮಠ, ಚಾಮುಂಡೇಶ್ವರಿ ದೇವಿ, ನಂಜನಗೂಡು ನಂಜುಂಡೇಶ್ವರ, ಉತ್ತನಹಳ್ಳಿ ಜ್ವಾಲಾಮುಖಿ ಅರಮನೆ ಆವರಣದಲ್ಲಿ ದೇವಾಲಯಗಳ ಪ್ರಸಾದ ಸ್ವೀಕಾರ ಮಾಡಲಿದ್ದಾರೆ. ಬನ್ನಿ ಈಗ ಸಚಿವ ಎಚ್ ಸಿ ಮಹದೇವಪ್ಪ ಮಾತನಾಡ್ತಿದ್ದಾರೆ, ನೋಡೋಣ. ಮಧುಸೂದನ್ ರವರೇ ಮತ್ತು ಆನಂದ್ರವರೇ, ವಿವೇಕ್ ಅವರೇ, ಆನಂದ್ರವರೇ, ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರವರೇ, ನಮ್ಮ ಕನ್ನಡ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವೆಂಕಟೇಶ್ ಅವರೇ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನಸಾರ್ ಅವರೇ, ನಮ್ಮ ವಿದ್ಯುತ್ ಶಕ್ತಿ ಮಂಡಳಿಯ ಚಾಮುಂಡೇಶ್ವರಿ ಅಧ್ಯಕ್ಷರು, ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಂಡಿಸಿದ್ದೇಗೌಡರವರೇ, ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ, ಡಾಕ್ಟರ್ ತಿಮ್ಮಯ್ಯ ಅವರೇ, ಡಾಕ್ಟರ್ ಪುಷ್ಪ ಅಮರನಾಥ್ರವರೇ, ಕೃಷ್ಣಮೂರ್ತಿ ಅವರೇ, ಮಂಜೇಗೌಡರವರೇ, ದರ್ಶನ್ ಧ್ರುವನಾರಾಯಣ ಅವರೇ, ಶಿವಕುಮಾರ್ ಅವರೇ ಮತ್ತು ಮರುಸ್ವಾಮಿ ಅವರೇ, ಶ್ರೀನಿವಾಸ್ ಅವರೇ, ಅಯೂಬ್ರವರೇ, ನಮ್ಮ ಪೊಲೀಸ್ ಆಯುಕ್ತರಾದಂಥ ಸೀಮಾ ಲಾಟ್ಕರ್ ಕಮಿಷನ್ ತನ್ವೀರ್ ಅವರೇ ಮತ್ತು CEO ಜಿಲ್ಲಾ ಪಂಚಾಯತ್ ಯುಗೇಶ್ ಅವರೇ, ತಮ್ಮ ಬಿಳಿಮಲೆ ಅವರೇ, ಪ್ರೊಫೆಸರ್ ಬಿಳಿಮಲೆ ಅವರೇ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಗಾಯತ್ರಿ ಅವರವರೇ, SP ವಿಷ್ಣುವರ್ಧನ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, DC ಯಾರು ಹೇಳೋದಪ್ಪ, ಎಲ್ಲ ಹೇಳಿದ್ರು, ರೂಪಾ ಅವರೇ ಮತ್ತು ವೇದಿಕೆಯ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮಹದೇವಪ್ಪನವ್ರು ಆದಮೇಲೆ ಯಾರು ಮಾತಾಡೋಣ, ದಯವಿಟ್ಟು ಕೂತ್ಕೊಳ್ಳಿ, ಇವ್ರು ಆದ್ಮೇಲೆ ಮುಖ್ಯಮಂತ್ರಿಗಳು ಮಾತು ಕೇಳಿ ಹೋಗ್ಬೇಕು. ದಯಮಾಡಿ ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೆರೆದಿರ್ತಕ್ಕಂಥ ಮಹಾಜನಗಳೇ, ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ, ದಸರಾ ಅನ್ನೋದು ಒಂದು ಸೌಹಾರ್ದತೆಯ ಸಡಗರದ ಹಬ್ಬ. ಇದನ್ನು 15ನೇ ಶತಮಾನದಲ್ಲಿ ಕೃಷ್ಣದೇವರಾಯವರು ಪ್ರಾರಂಭ ಮಾಡಿದ್ರು. 15ನೇ ಶತಮಾನದಲ್ಲಿ ಇವತ್ತಿನ 2025ನೇ ದಸರಕ್ಕೆ ಸುಮಾರು 415ನೇ ದಸರಾ 2025ಕ್ಕೆ. ವೇದಿಕೆ ಕಾರ್ಯಕ್ರಮ ಒಂದ್ ಕಡೆ ಚಾಮುಂಡಿ ಬೆಟ್ಟದಲ್ಲಿ, ಹಾಗೆ ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯದುವೀರ್ ಒಡೆಯರಿಂದ ನಡೆಯಿರುವಂತ ಖಾಸಗಿ ದರ್ಬಾರ್, ಯದುವೀರ್ ಒಡೆಯರ್ ಕಂಕಣ ಧಾರಣೆ ಮಾಡುವಂಥದ್ದಿದೆ. ದರ್ಬಾರ್ ಆರಂಭಕ್ಕೂ ಮುನ್ನ ಚಾಮುಂಡಿ ಬೆಟ್ಟದಲ್ಲಿ ಕಂಕಣ ಧಾರಣೆ, ವಾಣಿವಿಲಾಸ ದೇವರ ಮನೆಯಲ್ಲಿ ತ್ರಿಷಿಕಾ ಕುಮಾರಿಗೆ ಕಂಕಣ ಧಾರಣೆ, ಬಳಿಕ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು, ಹಾಗೆ ನವಗ್ರಹ ಕಳಸ ಪೂಜೆ ಕೂಡ ಆರಂಭ ಆಗುತ್ತೆ. ಚಾಮುಂಡಿ, ವಿಷ್ಣು, ಶಿವ ದಿಕ್ಪಾಲಕರ ಪೂಜೆ, ಯದುವೀರ್ಗೆ ಪತ್ನಿ ತ್ರಿಷಿಕಾರಿಂದ ಆರತಿ, ಪಾದಪೂಜೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ. ಈಗ ಸಚಿವ ಮಹದೇವಪ್ಪ ಮಾತನಾಡ್ತಿದ್ದಾರೆ, ನೋಡೋಣ. ರಾಜಕೀಯ ಪಕ್ಷಗಳು ಸಂವಿಧಾನದ ಬಗ್ಗೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ನೀವೆಲ್ಲ ಕೇಳಿರ್ಬೋದು, ಸುಪ್ರೀಂ ಕೋರ್ಟ್ ಹೇಳಿದ್ರು, ಹೋಗ್ರಿ ಪ್ರಿಯಾಂಬಲ್ ಓದ್ರಿ ಅಂತ ಹೇಳಿದ್ರು. ಪ್ರಿಯಾಂಬಲ್ ಏನಿದೆ? ದಿ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಪೀಪಲ್, ದಿ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಿಟಿಸನ್ಸ್ ಅಂಡ್ ದಿ ಗವರ್ಮೆಂಟ್, ಅದು ತುಂಬಿದೆ. ಅದನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ. ಸಂವಿಧಾನದ ಆಶ್ರಯದ ಕೆಳಗೆ ನಾವೆಲ್ಲರೂ ಬದುಕಬೇಕು. ನೋಬಡಿ ಈಸ್ ಎಬೋವ್ ದಿ ಕಾನ್ಸ್ಟಿಟ್ಯೂಷನ್. ಯಾರು ಸಂವಿಧಾನಕ್ಕಿಂತ ಮೇಲಲ್ಲ. ಸಂವಿಧಾನದ ಕೆಳಗಡೆ ನಮ್ಮ ಜೀವನವನ್ನು ಸದೃಢವಾಗಿ ನಿರೂಪಿಸಲಾಗಿದೆ. ಆ ಕಾರಣಕ್ಕೆ ಇವತ್ತು ಭಾರತ ದೇಶ ಒಂದಾಗಿದೆ. ನಮ್ಮ ದಸರಾವನ್ನು ಉದ್ಘಾಟನೆ ಮಾಡಿದಂಥ ಮಹಿಳೆ ಬಾನು ಮುಸ್ತಾಕ್ರವರು
ಲಂಕೇಶ್ ಪತ್ರಿಕೆಯಲ್ಲಿ ಪ್ರಮುಖ ವರದಿಗಾರರಾಗಿದ್ದರು. ನಾನು ಅವಾಗ 85 ಫಸ್ಟ್ MLA ಆಗಿದ್ದೆ. ಪ್ರಮುಖ ವರದಿಗಾರರಾಗಿದ್ದರು. ಹಕ್ಕುಗಳ ಹೋರಾಟಗಾರ್ತಿ, ಅಡ್ವೊಕೇಟ್. ಹಾಸನದಿಂದ ಶಿವಮೊಗ್ಗಕ್ಕೆ ಶಾಲೆಗೆ ಹೋದಾಗ 6 ತಿಂಗಳಲ್ಲಿ ನೀವು ಕನ್ನಡ ಕಲಿಬೇಕು ಅಂತ ಹೇಳಿದ್ರೆ ಕೆಲವೇ ತಿಂಗಳಲ್ಲೇ ಕನ್ನಡ ಕಲ್ತ್ಬಿಟ್ರು ಅವರು. ಕೆಲವೇ ತಿಂಗಳಲ್ಲಿ ಅವರು ಧರ್ಮವನ್ನ ಮೀರಿದಂತ ನಡವಳಿಕೆ ಅವರು. ಹಕ್ಕುಗಳ ಹೋರಾಟಗಾರ್ತಿ ಅಂದಮೇಲೆ ಅವರು ಮಾನವತಾವಾದಿಯ ಒಂದು ಪ್ರತಿಪಾದಕಿ, ಮಾನವೀಯವಾದದ ಪ್ರತಿಪಾದಕಿ. ಅವರು ಇಡೀ ದೇಶದ ಹೆಮ್ಮೆ, ಕರ್ನಾಟಕದ ತನುಜೆ ಅಂದ್ರೆ ಹಿರಿಯ ಮಗಳು. ಕಾರಣ ಬೂಕರ್ ಪ್ರಶಸ್ತಿ 1969 ಐರ್ಲೆಂಡ್ ಅಂಡ್ UK ಗವರ್ಮೆಂಟ್ ಅಲ್ಲಿ ಪ್ರತಿಷ್ಠಿತ ಕಂಪನಿ ಒಂದು ಶ್ರೇಷ್ಠ ಸಾಹಿತ್ಯವನ್ನ ಇಂಗ್ಲಿಷ್ನಲ್ಲಿ ಲಭ್ಯ ಆಗತಕ್ಕ ಶ್ರೇಷ್ಠ ಸಾಹಿತ್ಯಗಳನ್ನ ತರ್ಜುಮೆ ಮಾಡಿಸಿ ದೀಪಾ ಬಸ್ತಿ ಅವರು ತರ್ಜುಮೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ಶ್ರೇಷ್ಠವಾದಂಥ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಸಾಮಾನ್ಯ ಜನರಿಗೆ ಉಪಯೋಗತಕ್ಕಂಥ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರ ಹೆಮ್ಮೆ ಪಡುವಂತ, ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತ ಶ್ರೇಷ್ಠ ಕೊಡುಗೆಯನ್ನ ಸಾಹಿತ್ಯ ಕ್ಷೇತ್ರಕ್ಕೆ, ಕನ್ನಡಕ್ಕೆ ಅವರು ನೀಡಿದ್ದಾರೆ. ಅವರು ಇಂದು ದಸರಾವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ನಮ್ಮ ಸರ್ಕಾರದ ನಿಲುವು ಸಂವಿಧಾನದ ಪರವಾಗಿ, ಸುಪ್ರೀಂ ಕೋರ್ಟು ಸಂವಿಧಾನದ ಸಂರಕ್ಷಕ, ಅದನ್ನೇ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅವರು ವ್ಯಾಖ್ಯಾನ ಮಾಡಿದ ಸಂವಿಧಾನ ವ್ಯಾಖ್ಯಾನ ಮಾಡಿದ ರೀತಿಯಲ್ಲೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ತನ್ನ ನಡವಳಿಕೆ ಮುಖಾಂತರ ಬಾನು ಮುಸ್ತಾಕರನ್ನು ಆಹ್ವಾನಿಸಿ, ಇಲ್ಲಿ ನಮಗೆ ಎಲ್ಲ ಅವಕಾಶಗಳು ಮುಕ್ತವಾಗಿರುವಾಗ, ಎಲ್ಲ ಅವಕಾಶಗಳು ಮುಕ್ತವಾಗಿದೆ. ಏನಿದ್ದಾವೆ ನಮಗೆ? ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ, ಉಪಾಸನೆಯ ಸ್ವಾತಂತ್ರ್ಯ ಇದೆ ಭಾರತದ 140 ಕೋಟಿ ಜನರಿಗೆ. ಈ ನಂಬಿಕೆಗಳನ್ನ, ಈ ಹಕ್ಕುಗಳನ್ನ ನಾನು ಈಗ ಮಾಡ್ತೀನಿ, ಆಗ ಮಾಡ್ತೀನಿ, ಇನ್ನೊಬ್ಬರಿಗೆ ವರದಿ ಮಾಡಬೇಕಂತ ಅಗತ್ಯ ಇಲ್ಲ. ನಮ್ಮ ನಿಲುವು ಸ್ಪಷ್ಟತೆ ಇದ್ರೆ, ಯಾರ್ಯಾರಿಗೆ ಅಸ್ಪಷ್ಟತೆ ಇದೆ ಅವರೆಲ್ಲರೂ ಈ ತರ ಮಾತಾಡ್ತಾನೆ ಇರ್ತಾರೆ. ಅವರಿಗೆ ಉತ್ತರಿಸಬೇಕಾದಂತ ಅಗತ್ಯ ಇಲ್ಲ. ವಿ ಆರ್ ಆನ್ಸರಬಲ್ ಅಂಡ್ ಅಕೌಂಟಬಲ್ ಟು ದಿ ಕಾನ್ಸ್ಟಿಟ್ಯೂಷನ್. ಅದರ ಮುಖಾಂತರ ವೈವಿಧ್ಯತೆಯಿಂದ ಏಕತೆಯನ್ನು ಕಾಣುವ ಭಾರತವನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೆ ದಸರಾ ಕಾರ್ಯಕ್ರಮ, ದಸರಾ ಉತ್ಸವ ನಾಡಿನ ಸಮಸ್ತ ಜನರ ಉತ್ಸವ. ಇಲ್ಲಿ ಸಂಗೀತ, ಸಾಹಿತ್ಯ, ಕಲೆ, ಕ್ರೀಡೆ, ಕವಿಗೋಷ್ಠಿ ಎಲ್ಲವರ ಸಮ್ಮಿಲನ ಈ ದಸರಾ ಇದೆ. ಇದು ಜನರ ಉತ್ಸವ, ಧಾರ್ಮಿಕ ಸೌಹಾರ್ದತೆ ಉತ್ಸವ. ಇದರ ಮುಖಾಂತರ ನಾವೆಲ್ಲರೂ ಒಂದೇ ಸಂದೇಶದ ಮೂಲಕ ಈ ಒಂದು ದಸರಾವನ್ನ ಸಂತೋಷದಿಂದ ಆಚರಣೆ ಮಾಡೋಣ. ನಾಡಿನ ಸಮಸ್ತ ಜನರು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಸಂದೇಶವನ್ನ ನೀಡೋಣ. ನಾಡಿನ ಸಮಸ್ತ ಜನರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಎಲ್ಲರಿಗೆ ಮುಕ್ತವಾದಂಥ, ಗೌರವಪೂರ್ವಕವಾದಂಥ ಆಹ್ವಾನವನ್ನ ದಸರಾ ಉತ್ಸವಕ್ಕೆ ನೀಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತ ಮತ್ತು ತಮಗೆ ಧನ್ಯವಾದಗಳು. ಸಮಾರಂಭವನ್ನ ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ಕಾರ್ಯಕ್ರಮದಲ್ಲಿ ಎಚ್ ಸಿ ಮಹದೇವಪ್ಪ ಸಚಿವರು ಮಾತನಾಡ್ತಾ ಇದ್ರು. ಈಗಾಗಲೇ ಲೇಖಕಿ ಭಾನು ಮುಷ್ತಾಕ್ ಉದ್ಘಾಟನೆ ಮಾಡಿದ ನಂತರ ನಾವು ಭಾಷಣ ಕೇಳಿದ್ವಿ. ಇದೀಗ ಜಿ ಟಿ ದೇವೇಗೌಡರು ಕೂಡ ಮಾತನಾಡಿದ್ರು. ಅದಾದ ನಂತರ ಎಚ್ ಸಿ ಮಹದೇವಪ್ಪ ಅವರ ಸರ್ ಈ ಪ್ರಿಯಾಂಬಲ್ ಬಗ್ಗೆ ಅವರು ಮಾತನಾಡ್ತಾ ಇದ್ರು, ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಕೂಡ ಅದರ ಅರಿವಿರಬೇಕು. ಜೊತೆಗೆ ಸಮಾನತೆ ಸಂಬಂಧಪಟ್ಟಾಗಿ ಕೂಡ ಒಂದಷ್ಟು ವಿಚಾರಗಳು, ಅಂಬೇಡ್ಕರ್ ಅವರ ವಿಚಾರ ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಆಯಿತು.